ಎಲ್ಲರಿಗೂ ನಮಸ್ಕಾರ. ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ರಿಲೇಷನ್ಸು ಜೀನಹಳ್ಳಿಲಿ ಗೌರಿನ ಕೂರಿಸಿದ್ರು. ಭಾನುವಾರ ಲಾಸ್ಟ್ ಡೇ ಪೂಜೆ ಇತ್ತು, ಅಂದರೆ ಗೌರಿನ ಕಳಿಸೋದು. ಹಾಗಾಗಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸಹ ಹೊರಟಿದ್ವಿ ಹೊನ್ನಾಳಿಯಿಂದ. ಆಲ್ರೆಡಿ ಟೈಮ್ ಬೇರೆ ಆಗಿತ್ತು, 11 ಗಂಟೆ ಆಗಿತ್ತು. ಜೀನಹಳ್ಳಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ದಾವಣಗೆರೆ ಹತ್ರ ಇರೋ ಇಸಮುದ್ರಕ್ಕೆ ಹೊರಡಬೇಕಿತ್ತು. ಯಾಕಂದರೆ ಅಲ್ಲೂ ಸಹ ನಮ್ಮ ರಿಲೇಷನ್ಸ್ ಇದ್ದರು, ಅಲ್ಲಿ ಗಣೇಶನ್ನ ಕೂರಿಸಿದ್ರು. ಅವರು ಸಹ ಗಣೇಶನ್ನ ಕಳಿಸ್ತಾಯಿದ್ರು 3 ದಿನಕ್ಕೆ. ಆದ್ದರಿಂದ ಅಲ್ಲಿಗೂ ಹೋಗಬೇಕಿತ್ತು. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಹೊನ್ನಾಳಿಗೆ ಬಂದು ಮತ್ತೆ ಇಸಮುದ್ರಕ್ಕೆ ಹೋಗಬೇಕಿತ್ತು. ಅದಕ್ಕೆ ಬೇಗ ಬೇಗ ಹೋಗಿದ್ವಿ. ಫೈನಲಿ ಜೀನಹಳ್ಳಿಗೆ ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಇನ್ನೇನು ಮಾಡೋದು, ಪರವಾಗಿಲ್ಲ, ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ. ನಮ್ಮ ರಿಲೇಷನ್ ಮನೆ ಸಹ ಸಿಕ್ತು. ರಿಲೇಷನ್ ಮನೆಗೆ ಹೋದ್ವಿ. ನಮ್ಮ ಅಜ್ಜಿ ಸ್ವಂತ ಊರು ಅಂದರೆ ತವ್ರ ಮನೆ ಜೀನಹಳ್ಳಿ. ಅದಕ್ಕೆ ನಮ್ಮ ಅಜ್ಜಿ ಎಲ್ಲ ಮನೆಗಳನ್ನ ತೋರಿಸಿ ಅಲ್ಲಿ ಅವರಿದ್ದಾರೆ, ಇಲ್ಲಿ ಇವರಿದ್ದಾರೆ ಅಂತ ಹೇಳಿ ನಮಗೆಲ್ಲ ತೋರಿಸ್ಕೊಂಡು ನಮ್ಮ ರಿಲೇಷನ್ ಮನೆಗೆ ಕರ್ಕೊಂಡು ಹೋಯ್ತು. ಯಾಕಂದರೆ ನಾವು ಅಪರೂಪ ಈ ಕಡೆ ಎಲ್ಲ ಬರೋದು, ಹಾಗಾಗಿ ನಮ್ಮ ಅಜ್ಜಿನೇ ಕರ್ಕೊಂಡು ಹೋಯ್ತು ಮನೆಗೆ. ಸೊ ಹೋದ ತಕ್ಷಣ ಗೌರಿನ ನೋಡಿ ಕಣ್ಣು ತುಂಬ್ಕೊಂಡ್ವಿ. ಯಾಕೆ ಅಂದರೆ ಗೌರಿನ ಅಷ್ಟು ಲಕ್ಷಣವಾಗಿ ಸುಂದರವಾಗಿ ಅಲಂಕಾರ ಮಾಡಿದರು. ಅವ್ರ ಮನೇಲೂ ಸಹ ಅಷ್ಟೊಂದು ಜನ ಇಲ್ಲ, ಆದರೂ ಕೂಡ ಅವ್ರ ಕೈ ಮೀರಿ ಪ್ರಯತ್ನ ಮಾಡಿ ಅಷ್ಟು ಚೆನ್ನಾಗಿ ಗೌರಿನ ಅಲಂಕಾರ ಮಾಡಿದರು. ನಮಗಂತೂ 2 ಕಣ್ಣು ಸಾಕಾಗಲಿಲ್ಲ ಗೌರಿನ ನೋಡೋಕ್ಕೆ. ಯಾಕಂದರೆ ಅಷ್ಟು ಲಕ್ಷಣವಾಗಿ ಗೌರಿಯ ಕಳೆ ಇತ್ತು. ಹಾಗೆ ಪೂಜೆ ಮಾಡಿ ನಮಗೆಲ್ಲ ಮಂಗಳಾರತಿನ ಕೊಟ್ಟರು. ಎದ್ದಮ್ಮ ಕೈಲ ತಗೊಂಡಿದ್ದು ತಾನೆ. ಇಲ್ಲಿ ಉದಿಕಡಿ ಬೆಳಗಿ ಒಳಗೆ ಹೋಗಿ ಅಲ್ಲಿ ನಗರ ತಲೆಗೆ ಉದಿಕಡಿ ಬೆಳಗಿ ಇಲ್ಲಿ ಇವತ್ತು ಲಕ್ಷ್ಮಣ್ ಹೇಳ್ತೀನಿ, ಅಲ್ಲಿ ಏನು ಗಂಡ ಜೋಡಿಸಿ ಕೊಡ್ತೀನಿ ಇವತ್ತು ಇಲ್ಲೇ ಇರ್ಬೇಕು, ನಾನು ಹೋಗಿಲ್ಲ. ಹಾಗೆ ನಾವೆಲ್ಲರೂ ದೇವರಿಗೆ ಪೂಜೆ ಮಾಡಿ ಕಂಕಣನ ಕಟ್ಟಿಸ್ಕೊಂಡ್ವಿ. ಅದಾದಮೇಲೆ ನಮ್ಮ ಅಜ್ಜಿ ತಿಂಡಿ ತಿಂದು ಹೋಗ್ರಿ, ಯಾಕಂದರೆ ನಾವು ಕೂಡ ತಿಂಡಿ ತಿಂದಿಲ್ಲ, ಜೊತೆಗೆ ಅಷ್ಟು ತಿಂಡಿ ತಿನ್ನೋಣ ಅಂತ ಹೇಳಿದರು. ನಾವು ಆಲ್ರೆಡಿ ತಿಂಡಿ ತಿಂದ್ಕೊಂಡು ಬಂದಿದ್ವಿ, ಅದು ಬೇರೆ ಕಡೆ ಹೊರಡಬೇಕಿತ್ತಲ್ವ, ಆದ್ದರಿಂದ ಟೈಮ್ ಆಗುತ್ತೆ ಅಂತ ಹೇಳಿ ಕಾಫಿ ಮಾಡಿಸ್ಕೊಂಡು ಕುಡಿದು ಬಂದ್ವಿ. ಹಾಗೆ ಎಲ್ಲರೂ ಕೂಡ ಅಪರೂಪಕ್ಕೆ ಒಂದೇ ಕಡೆ ಸೇರಿದ್ವಲ್ಲ, ಹಾಗಾಗಿ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಒಂದು ಫೋಟೋನ ತಗೊಳ್ತಾ ಇದ್ವಿ. ಅದಾದಮೇಲೆ ನಮ್ಮ ರಿಲೇಷನ್ಸ್ ಕೂಡ ನನ್ನ ಬ್ಲಾಗ್ನ ನೋಡ್ತಿದ್ರಂತೆ, ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಸ್ವಲ್ಪ ಹೊತ್ತು. ಹಾಗೆ ಈ ಪುಟಾಣಿ ಹೆಸರು ಪೂಜ್ಯನ್ ಅಂತ ಹೇಳಿ, ಅವನು ಬಾಳೆಹಣ್ಣಿನ ಸಿಪ್ಪೆನ ತೆಗೆದು ಬಾಳೆಹಣ್ಣನ್ನು ನಮ್ಮೆಲ್ರಿಗೂ ಹಂಚ್ತಾ ಇದ್ದ. ಹಾಗೆ ಇವನು ತುಂಬ ತುಂಟ, ಹಾಗೆ ತರಲೆ. ಯಾಕೆಂದರೆ ಈಗಲೇ ಹುಡುಗಿರಿಗೆ ಕಣ್ಣು ಹೊಡಿತಿದ್ದ ಅವನು. ಸಣ್ಣ ಮಕ್ಕಳೇ ಹಾಗೆ ಅಲ್ವಾ, ಅವ್ರು ಏನು ಮಾಡಿದರೂ ನಮಗೆಲ್ಲ ಖುಷಿನೇ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹತ್ತಿರದಲ್ಲಿ ಗೋವಿಂದರಾಯನ ದೇವಸ್ಥಾನ ಇತ್ತು. ತುಂಬ ದಿನ ಬೇರೆ ಆಗಿತ್ತಲ್ವ, ಗೋವಿಂದರಾಯನ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೊನ್ನಾಳಿ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಹೊರಟಿದ್ವಿ. ನಮ್ದು ಬಂದ್ರೆ ಮಾವ ಬಂದು
ಈಗ ಸಂತೆ ಐತಿ ಇಲ್ಲನಲ್ಲ ಒಟ್ಟು ಒಂದು 15 ಲಕ್ಷ ದುಡ್ಡು ಐತಿ ಇರೋದು ಆ ಪೂರ್ತಿ ಬಳ್ಳಿ ಮಾಡ್ತೀವಿ. ಸೊ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಜೀನಹಳ್ಳಿಯ ಎಂಟ್ರೆನ್ಸಲ್ಲಿ ಒಂದು ಗಣಪತಿನ ಇಟ್ಟಿದ್ರು, ಅದನ್ನು ಕೂಡ ನೋಡಿಕೊಂಡು ಹೊನ್ನಾಳಿ ಕಡೆ ಪ್ರಯಾಣ ಬೆಳೆಸಿದ್ವಿ. ನಾನಂತೂ ಈ ವರ್ಷ ತುಂಬ ಗಣಪತಿಗಳನ್ನು ನೋಡಿದೆ, ಲೆಕ್ಕನೇ ಇಲ್ಲ. ಹಾಗೆ ನೀವು ಕೂಡ ಈ ಗಣಪತಿ ಹಬ್ಬದಲ್ಲಿ ಎಷ್ಟು ಗಣಪತಿನ ನೋಡಿದ್ರಿ ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಜೀನಹಳ್ಳಿಯಿಂದ ಹೊನ್ನಾಳಿಗೆ ಹೋಗೋ ಅಷ್ಟರಲ್ಲಿ ಸಂಜೆ 4 ಗಂಟೆ ಆಗಿತ್ತು. ಬೇರೆ ಕಡೆ ಹೋಗಬೇಕಿತ್ತಲ್ವಾ, ಅಲ್ಲಿಗೆ ಮುಂದಿನ ವರ್ಷ ಹೋದರೆ ಆಯಿತು ಅಂತ ಹೇಳಿ ಮನೆಗೆ ಹೋದ್ವಿ. ಸೊ ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೂ ಖುಷಿ ಆಗುತ್ತೆ, ಇನ್ನೂ ಬೇರೆ ಬೇರೆ ರೀತಿಯ ಬ್ಲಾಗ್ನ ಆಗೋಕ್ಕೆ ನನಗೂ ಕೂಡ ಖುಷಿಯಾಗುತ್ತೆ. ಥ್ಯಾಂಕ್ ಯು ಆಲ್.